me, forever on fire. ದಸರಾ ಮುಗಿಯುವುದರ ಒಳಗಾಗಿ ದರ್ಶನ್ಗೆ ಜಾಮೀನು ಸಿಕ್ಕಿಬಿಡುತ್ತಾ? ಯಾಕಂತ ಹೇಳಿದ್ರೆ ಈಗ ಸಿ.ವಿ. ನಾಗೇಶ್ ಅವರು ಕೂಡ 2 ದಿನಗಳ ಕಾಲ ಇದರ ಬಗ್ಗೆ ವಾದವನ್ನು ಮಂಡಿಸಿದ್ದಾರೆ ಮತ್ತು 8ನೇ ತಾರೀಕು ಹೋಗಿದೆ. ಈ ವಾದ ಏನಾಗಬೇಕು ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇದೀಗ ಫ್ಯಾಮಿಲಿ ಕಡೆಯಿಂದ ಬರ್ತಾ ಇರ್ತಕ್ಕಂಥ ಮಾತು ಅಂದರೆ ಅವ್ರಿಗೆ ವಕೀಲರು ಏನು ಒಂದು ಭರವಸೆಯನ್ನು ಕೊಟ್ಟಿರ್ತಾರೋ, ನ್ಯಾಯಾಲಯದ ಬೆಳವಣಿಗೆಗಳು, ವಕೀಲರು ಮಂಡಿಸಿರ್ತಕ್ಕಂಥ ಪಾಯಿಂಟ್ಗಳ ಆಧಾರದ ಮೇರೆಗೆ ದಸರಾ ಒಳಗಡೆ ಜಾಮೀನು ಸಿಗಬಹುದು ಅಂತ ಹೇಳಿ ದರ್ಶನ್ ಅವರಿಗೆ ಅವರ ಪತ್ನಿ ಧೈರ್ಯ ತುಂಬಿ ಬಂದಿದ್ದಾರೆ ಇವತ್ತು ಹೋದಾಗ. ಯಾಕಂತ ಹೇಳಿದ್ರೆ ವಕೀಲರಿಗೂ ಕೂಡ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಅನೇಕ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿರ್ತಾರೆ ವಕೀಲರುಗಳು ಕೂಡ. ಯಾವ ಕೇಸಲ್ಲಿ ಏನಾಗಬಹುದು ಅಂಥೇಳಿ ಅವ್ರಿಗೊಂದು ಅಂದಾಜಿರುತ್ತೆ. ಈ ಒಂದು ಚಾರ್ಜ್ ಶೀಟನ್ನು ಇಟ್ಕೊಂಡು ವಕೀಲ ಸಿ.ವಿ. ನಾಗೇಶ್ ಅವರು ಸಾಕಷ್ಟು ವಾದವನ್ನು ಇಲ್ಲಿ ಮಂಡಿಸಿದ್ದಾರೆ. ಇನ್ನೂ ಕೂಡ ಮುಂದುವರಿಯುತ್ತೆ ಅದು. ಜಾಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಕೀಲರು ಬಹಳ ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ. ಆದಷ್ಟು ಬೇಗ ಜಾಮೀನು ಸಿಗುತ್ತೆ ಎನ್ನುವ ಒಂದು ಭರವಸೆಯನ್ನು ಪತ್ನಿ ವಿಜಯಲಕ್ಷ್ಮಿ ಅವರು ದರ್ಶನ್ಗೆ ಹೇಳಿ ಬಂದಿದ್ದಾರೆ. ದರ್ಶನ್ ಕೂಡ ಇದರ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸನ್ನು ಪಡ್ಕೊಂಡಿರ್ತಾರೆ. ಏನು ನಡೀತಾ ಇದೆ ಕೋರ್ಟಲ್ಲಿ ಅಂಥೇಳಿ. ಅದು ವಾದ ಶುಕ್ರವಾರ ನಡೆದಿರಲಿ, ಶನಿವಾರ ನಡೆದಿರಲಿ, ಈ ಒಂದು ವಾದವನ್ನು ಖುದ್ದು ದರ್ಶನ್ ಕೂಡ ಅಬ್ಸರ್ವ್ ಮಾಡಿರ್ತಾರೆ. ಮೇಜರ್ ಪಾಯಿಂಟ್ಸ್ ಬಗ್ಗೆ ಅವ್ರಿಗೊಂದು ತಿಳುವಳಿಕೆ ಅಂತೂ ಇರುತ್ತೆ ಅಲ್ಲಿ. ಅಟ್ ದ ಸೇಮ್ ಟೈಮ್ ವಿಜಯಲಕ್ಷ್ಮಿ ಅವರು ವಕೀಲರೊಂದಿಗೆ ನಿರಂತರ ಸಂಪರ್ಕದಲ್ಲಿರ್ತಾರೆ. ವಕೀಲರು ಏನು ಹೇಳ್ತಾ ಇದ್ದಾರೆ, ಯಾವುದೇ ವಕೀಲರಾಗಲಿ ಅವರ ಕಕ್ಷಿದಾರರ ಪರವಾಗಿಯೇ ಮಾತನಾಡ್ತಾರೆ, ಅದು ಬೇರೆ ವಿಚಾರ. ಆದರೆ ವಾದ ಮಂಡನೆಯ ಸರಣಿ ಇರುತ್ತಲ್ಲ, ಆ ಸರಣಿ ನೋಡಿದಾಗ ಯಾವೊಂದು ಟ್ರ್ಯಾಕಲ್ಲಿ ಸಿ.ವಿ. ನಾಗೇಶ್ ಅವರು ಹೋಗ್ತಾ ಇದ್ದಾರೆ. ಚಾರ್ಜ್ ಶೀಟು, ದರ್ಶನ್ ಬಟ್ಟೆ ವಿಚಾರ, CCTV ಫುಟೇಜ್ ವಿಚಾರ, ದರ್ಶನ್ ಮನೆಗೆ ಬರ್ತಿರೋದು ಬಿಟ್ಟರೆ ಕಾರಲ್ಲಿ ಇನ್ಯಾವುದಾದ್ರೂ CCTV ಫುಟೇಜಲ್ಲಿ ದರ್ಶನ್ ಕಾರ್ ಒಳಗಡೆ ಇರೋದು ಕಾಣಿಸುತ್ತೇನೆ ಅಂತ ಕೇಳ್ತಾರೆ ಅವರು. ಇನ್ಯಾವುದಾದ್ರೂ CCTV ಫುಟೇಜಲ್ಲಿ ಅವ್ರ ಮನೆಗೆ ಬರ್ತಿರೋ ಒಂದು CCTV ಫುಟೇಜಲ್ಲಿ ಬಿಟ್ಟುಬಿಟ್ರೆ ಇನ್ಯಾವುದೋ ಕಾರು ಓಡಾಡ್ತಾ ಇದೆಯಲ್ಲ ಅಲ್ಲಿ, ಎಲ್ಲಾದರೂ ಒಳಗಡೆ ದರ್ಶನ್ ಇದ್ದಾರ ಅಂತ ಕ್ವಶನ್ ಮಾಡ್ತಾರೆ ಅವರು. ಚಪ್ಪಲಿ ಹಾಕೊಂಡು ಹೋಗಿದೆ ಅಂತ ದರ್ಶನ್ ಹೇಳಿದ್ರೆ, ಶೂ ತೊಗೊಬಂದಿದ್ದೀರಾ ಮನೆಯಿಂದ, ರಕ್ತದ ಕಲೆ ಇದ್ದು ಬಿಟ್ಟಿದ್ರಲ್ಲಿ ಅಂತ ಹೇಳಿ. ಅವ್ರ ಬಟ್ಟೆ ಯಾವ ಬಣ್ಣ ಅಂತ ಕೂಡ ಹೇಳಿಲ್ಲ, ನೀವೇ ಬರೆದಿದ್ದೀರಾ ನೀಲಿ ಬಣ್ಣದ ಜೀನ್ಸು, ಕಪ್ಪು ಬಣ್ಣದ ಶರ್ಟ್ ಅಂತ ಹೇಳಿ. ಇದೆಲ್ಲ ನಿಮ್ಗೆ ಯಾರು ಹೇಳಿದ್ರು? ಇದೆಲ್ಲ ಪ್ಲ್ಯಾಂಟೆಡ್ ಇದು. ಯಾಕೆ ಒಬ್ಬ ಪೊಲೀಸ್ಗೆ, ಒಬ್ಬ PSIಗೆ ಅವತ್ತೇ ಇನ್ಫಾರ್ಮೇಷನ್ ಇತ್ತಲ್ಲ 8ನೇ ತಾರೀಕು ಸಂಜೆ ಕಳೆದ ಮೇಲೆ ಯಾಕೆ ಅವ್ರು PSI ಫೋನಲ್ಲಿ ವಶಪಡಿಸ್ಕೊಳ್ಳಿಲ್ಲ? ಯಾಕೆ ಅದನ್ನು ಟೆಸ್ಟಿಗೆ ಕಳಿಸ್ಕೊಡ್ಲಿಲ್ಲ? ಕೇಳ್ತಾರೆ ಇದನ್ನು. ಇವೆಲ್ಲ ಒಂಥರ ಕಟ್ಟು ಕತೆಗಳ ಥರ ಇದೆ. ಇದು ನಡೆದಿರೋದೇ ಒಂದು, ಆದರೆ ಇಲ್ಲಿ ಆಗಿರೋದೇ ಒಂದು, ಇದೆಲ್ಲ ಇದೆಯಲ್ಲ. ಸೊ ಇಂಥ ಒಂದು ವಿಚಾರದಲ್ಲಿ ಅವರೊಂದು ಕಾನ್ಫಿಡೆನ್ಸ್ ಕೊಟ್ಟಿರ್ತಾರೆ. ಈ ಥರ ವಾದ ಮಾಡಿದ್ದೀನಿ, ದಸರಾ ಒಳಗಡೆ ಬೇಲ್ ಸಿಗಬಹುದು ಅಂತ ಹೇಳಿರ್ತಾರೆ. ಅದೇ ಒಂದು ಮೆಸೇಜನ್ನು ಕನ್ವೆ ಮಾಡಿದ್ದಾರೆ ದರ್ಶನ್ಗೆ ಅವರ ಪತ್ನಿ. ಬೆನ್ನು ನೋವಿಗೆ ಚಿಕಿತ್ಸೆ ಪಡ್ಕೊಳ್ಳಿ, ಬೇಲ್ ಬಗ್ಗೆ ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ, ಮೊದಲು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಬೆನ್ನು ನೋವು ಏನು ಬಂದಿದೆಯಲ್ಲ, ಇದಕ್ಕೆ ನೀವು ಒಂದು ಟ್ರೀಟ್ಮೆಂಟನ್ನು ಪಡ್ಕೊಳ್ಳಿ ಈಗ ಅಂಥೇಳಿ ಪತ್ನಿ ಒಂದು ಕಡೆ ಅವ್ರು ಕನ್ವಿನ್ಸ್ ಮಾಡೋ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಜೈಲು ಅಧಿಕಾರಿಗಳು ಮತ್ತು ವೈದ್ಯರು ಏನು ಹೇಳ್ತಾ ಇದ್ದಾರೋ ಆ ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಕೂಡ ಒಂದು ಮನವಿಯನ್ನು ಅವರು ಮಾಡಿದ್ದಾರೆ. ಇನ್ನೊಂದು ಕಡೆ ನಾವು ಇದೀಗ ಮೇಜರ್ ಪಾಯಿಂಟ್ ಕಡೆ ಬರೋದಾದರೆ, ಚಿಕಿತ್ಸೆ ಬೇಲ್ ಪಡ್ಕೊಂಡು ಆಚೆ ಬಂದಮೇಲೆ ಪಡ್ಕೊಳ್ತಾರಾ ಇವರು, ಅಥವಾ ಬಳ್ಳಾರಿ ಜೈಲಲ್ಲಿ ಇದ್ದಂಗೆ ಚಿಕಿತ್ಸೆ ಕಡೆಗೆ ಅವ್ರು ಗಮನ ಕೊಡ್ತಾರೆ ಅಂತ ಕೂಡ ಒಂದು ಪ್ರಶ್ನೆ ಇದೆ. ಈಗ ನಾವು ಸಿ.ವಿ. ನಾಗೇಶ್ ಅವರ ವಾದದ ಅತಿ ಮುಖ್ಯ ಪಾಯಿಂಟ್ ಕಡೆ ಒಂಚೂರು ಗಮನ ಕೊಟ್ಟು ಬರೋಣ ನಾವು. ನೋಡಿ, ಚಾರ್ಜ್ ಶೀಟ್ನ ಎಲ್ಲ ಹೇಳಿಕೆ, ಸಾಕ್ಷ್ಯ, FSL ರಿಪೋರ್ಟು ಎಲ್ಲವೂ ಕೂಡ ವರದಿಯಾಗಿಬಿಟ್ಟಿದೆ. ಪೊಲೀಸರ ತನಿಖೆನೇ ಅತ್ಯಂತ ಕೆಟ್ಟದಾಗಿದೆ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರ ವಾದ. ದರ್ಶನ್ ಪರ ವಕೀಲರವರು, ರೇಣುಕಾ ಸ್ವಾಮಿ ಡೆಡ್ ಬಾಡಿಯ ಫೋಟೋ ಪ್ರಸಾರ ಆಗಿದೆ ಸ್ವಾಮಿ, ರೇಣುಕಾ ಸ್ವಾಮಿ ಶವವನ್ನು ನಾಯಿ ಕಚ್ಚಾಕಿದೆ ಅಲ್ಲಿ, ಅದನ್ನೂ ತೋರಿಸಿದ್ದಾರೆ ಇಲ್ಲಿ. ದರ್ಶನ್ ವಿರುದ್ಧ ಎಷ್ಟು ಸುಳ್ಳು ಸಾಕ್ಷ್ಯಗಳು ಬೇಕೋ ಅಷ್ಟನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಎಲ್ಲ ಸಾಕ್ಷ್ಯಗಳನ್ನು ಕೂಡ ತನಿಖಾಧಿಕಾರಿಗಳು ಚೆನ್ನಾಗಿ ಕೂತ್ಕೊಂಡು ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ನೀರಿನ ಬಾಟಲಿ, ಮರದ ಕೊಂಬೆ, ಹಗ್ಗವನ್ನೇ ದೊಡ್ಡ ಎವಿಡೆನ್ಸ್ ಅಂತ ಮಾಡಿದ್ದಾರೆ. ಇದರಲ್ಲಿ ಪ್ರಕರಣದ ರಿಕವರಿ ವೇಳೆ ಏನು ಸಿಕ್ಕಿದೆ ಇವರಿಗೆ? ಪಟ್ಟಣಗೆರೆ ಶೆಡ್ನಲ್ಲಿ ಕತ್ತಲೆಯಲ್ಲಿ ಹೋಗಿ ಪಂಚನಾಮೆ ಮಾಡ್ಕೊಂಡು ಬಂದಿದ್ದಾರೆ, ಪಂಚರ ಸಮ್ಮುಖದಲ್ಲಿ, ಇನ್ ಫ್ರಂಟ್ ಆಫ್ ದಿ ಪಂಚಾಸ್. ಲ್ಯಾಪ್ಟಾಪ್ ಮೂಲಕ ಟೈಪ್ ಮಾಡಿಸಿರ್ತಕ್ಕಂಥ ಪಂಚನಾಮೆ ಇದು. ಘಟನಾ ಸ್ಥಳಕ್ಕೆ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗೇ ಇಲ್ಲ ಇವರು. ಮತ್ತೇನು ಕಂಡು ಹಿಡಿದ್ರಿ ಇವರು? ದರ್ಶನ್ ತೋರಿಸ್ಬೇಕಲ್ಲ ಮೊದಲು, ಮುಂದೆ ಹೋಗಿ ಅಲ್ಲಿ ಇಲ್ಲಿದ್ದು ನಾನೆಲ್ಲಿ ಬಂದೆ, ಏನು ಕತೆ ಅಂಥೇಳಿ. ದರ್ಶನೇ ಹೋಗಿಲ್ಲ ಅಂದರೆ ಯಾವ ಥರ ಇವರು ಪಂಚನಾಮೆ ಮಾಡಿದ್ದಾರೆ ಇವರು? ಪ್ರಮುಖ ಪ್ರತ್ಯಕ್ಷದರ್ಶಿ ಸೆಕ್ಯೂರಿಟಿ ಗಾರ್ಡ್, ಆತನ ಕನ್ನಡ ಬರಲ್ಲ, ಆತನ ಹೇಳಿಕೆನ ಬರ್ಕೊಂಡಿದ್ದಾರೆ ಇವರು. ಯಾವ ಥರ ಭಾಷೆಯಲ್ಲಿ ಕೇಳಿದ್ರು ಅವನು ಏನು ಹೇಳಿದ್ನೋ ನಮ್ಗೆ ಗೊತ್ತಿಲ್ಲ. ಟೈಮ್ ಕಾರುಗಳ ಸಮೇತ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮರುದಿನ ಬೆಳಗ್ಗೆ ಪೊಲೀಸರು ಬಂದು ಗೋಡೌನನ್ನು ಸೀಸ್ ಮಾಡ್ಕೊಂಡು ಕಳಿಸಿದ್ರಂತೆ. ಇದೊಂದು ಕ್ಲಾಸಿಕ್ ಕೇಸ್ ಆಫ್ ಫ್ಯಾಬ್ರಿಕೇಟೆಡ್ ಎವಿಡೆನ್ಸ್ ಸ್ವಾಮಿ. ಲಾಕ್ ಮಾಡಿ ಸೀಲ್ ಮಾಡಿದ ಮೇಲೆ ಏಕೆ ತಡವಾಗಿ ರಿಕವರಿ ಮಾಡ್ಕೊಂಡಿದ್ದಾರೆ ಇವರು? ಅಂದರೆ ಇಡೀ ಸಾಕ್ಷ್ಯಗಳನ್ನೇ ಸೃಷ್ಟಿ ಮಾಡಿದ್ದಾರೆ. SIಗೆ ಜೂನ್ 8ನೇ ತಾರೀಕೆ ಮಾಹಿತಿ ಇತ್ತು. ಜೂನ್ 12ರವರೆಗೂ ಏನು ಮಾಡ್ತಾಯಿದ್ರು SI ಅವರು? ಏನಕ್ಕೆ ಕಾಯ್ತಾ ಇದ್ರು ಇವರು? ಯಾರು ಇವ್ರನ್ನ ಕಾಯಕ್ಕೆ ಹೇಳಿದರು? ಇದಾ ತನಿಖೆಯ ಒಂದು ಪ್ರೊಸೀಜರ್ ಹೀಗಿರುತ್ತಾ? ಜೂನ್ 11 ಪಂಚನಾಮೆ ಮಾಡಬೇಕಾಗಿತ್ತು ಇವರು. ಜೂನ್ 12ರವರೆಗೂ ಕಾದಿದ್ದು ಯಾಕೆ ಇವರು? ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡೋಕ್ಕೆ
ಇವರಿಗೆ ಒಂದು ಟೈಮ್ ಬೇಕಾಗಿತ್ತು, ಆ ಟೈಮಲ್ಲಿ ತೊಗೊಂಡ್ರಿ ಇವರು ಒಂಥರ ಮ್ಯಾಜಿಕ್ ಶೋ ಥರ ಮಾಡಿದ್ದಾರೆ. ಇದೆಲ್ಲವನ್ನು ಒಂದು ಕಡೆ ಅವರು ವಾದವನ್ನು ಮಾಡ್ಕೊಂಡು ಹೋಗ್ತಾರೆ. ಜೊತೆಗೆ ಇದೇ ವಿಚಾರದಲ್ಲಿ ಅವ್ರು ಹೇಳಕ್ಕೆ ಹೋಗೋದು ರಕ್ತದ ಕಲೆಗಳು, ಒಗೆದು ಒಣಗಿ ಹಾಕಿರ್ತಕ್ಕಂತಹ ಬಟ್ಟೆಗಳಿಂದ ರಕ್ತದ ಕಲೆ ಕಂಡುಹಿಡಿದ್ಬಿಟ್ರಂತೆ ಇವರು. ಹೇಗೆ ಸ್ವಾಮಿ, ಟೀ ಶರ್ಟು ಜೀನ್ಸ್ ಪ್ಯಾಂಟನ್ನು ಕುಕ್ಕಿ ಒಗೆದಿದ್ದಾರೆ ಅವರು, ರಕ್ತದ ಕಲೆ ಸಿಗ್ತಾ ಇವ್ರಿಗೆ. ಈ ರೀತಿಯಾಗಿ ಕೂಡ ಸಿ ವಿ ನಾಗೇಶ್ವರ್ ಒಂದು ಕಡೆ ವಾದವನ್ನು ಮಾಡ್ಕೊಂಡು ಹೋದರು. ದರ್ಶನ್ ಸ್ವಇಚ್ಛಾ ಹೇಳಿಕೆನೇ ಒಂದು, ರಿಕವರಿ ಮಾಡ್ಕೊಂಡು ಬಂದಿರೋದೇ ಒಂದು. ಇದೆಲ್ಲ ಯಾಕಿದು ಅಂದರೆ ಪ್ಲ್ಯಾಂಟೆಡ್ ಎವಿಡೆನ್ಸ್ಗಳಿಗೆ ಇದು ದೊಡ್ಡ ನಿದರ್ಶನ ಅಂಥೇಳಿ ಒಂದು ಕಡೆ ಅವರು ವಾದವನ್ನು ಮಾಡ್ತಾರೆ. CCTV ದೃಶ್ಯಗಳ ಸಾಕ್ಷಿ ನಾಶಕ್ಕೆ ಟ್ರೈ ಮಾಡಿದ್ದಾರೆ ಇವರು ಅಂತ ಇನ್ನೊಂದು ಕಡೆ ವಾದ. ಇನ್ನೊಂದಿನ ವಾದ ಶುರು ಮಾಡ್ತಾರಲ್ಲ ಅವರು, ಸ್ವಾಮಿ CCTV ಫುಟೇಜ್ಗಳಿದೆಯಲ್ಲ ಆ ಸಾಕ್ಷಿಗಳನ್ನೇ ನಾಶ ಮಾಡಿದ್ದಾರೆ. ಏನಕ್ಕೆ ಅಂತ ದರ್ಶನ ಸಿಕ್ಕಾಕ್ಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇವರಿಗೆ. ಶೆಡ್ಗಳ ಕೊಠಡಿ ಹಾಲ್ನಲ್ಲಿ ರಕ್ತದ ಕಲೆಗಳಿವೆ ಅಂತ ಅವ್ರು ಮಾತಾಡ್ತಾರೆ. ವಿಡಿಯೋ ಬಗ್ಗೆ FSL ಎಲ್ಲೂ ಕೂಡ ವರದಿನೇ ಆಗಿಲ್ಲ. ಅಲ್ಲಿ ಮೊಬೈಲಲ್ಲಿ ವಿಡಿಯೋ ಡಿಲೀಟ್ ಆಗಿದ್ದರೆ ಈ ವಿಡಿಯೋ ಮಾಡೋಕ್ಕೆ ಹೇಳಿದ್ಯಾರು? ಹಾಗಾದರೆ ಪಂಚನಾಮೆ ವೇಳೆ ರಕ್ತದ ಕಲೆ ಇರುತ್ತೆ ಸ್ವಾಮಿ, FSLಲ್ಲಿ ರಕ್ತದ ಕಲೆಗಳ ವರದಿನೇ ಇಲ್ಲ. ಸೀಸ್ ಮಾಡಿದರೆ ಒಬ್ಬ ಮನುಷ್ಯನಿಗೆ ಹೊಡೆದು ಬಡಿದು ಚೆಚ್ಚಿ ಅಲ್ಲಿ ರಕ್ತ ಬಂದಿದ್ದರೆ FSL ರಿಪೋರ್ಟಲ್ಲಿ ಇರಬೇಕಾಗಿತ್ತಲ್ಲ. ರಕ್ತವನ್ನು ತೊಳೆದಿಲ್ಲ, ಇಲ್ಲಿ ಸ್ಥಳ ಪರಿಶೀಲನೆ ವೇಳೆ ಕೂಡ ವಿವರಿಸಿಲ್ಲ. ಮಣ್ಣಿನಲ್ಲಿ ರಕ್ತದ ಕಲೆ ಇದೆ ಅಂತ FSL ಪರೀಕ್ಷೆಯನ್ನು ಮಾಡ್ತಾರೆ ಇವರು. ರಕ್ತದ ಕಲೆ ಇರುವ ಮಣ್ಣನ್ನು ಪೊಲೀಸರು ಪರೀಕ್ಷೆ ಮಾಡಿದ್ದಾರೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಸಾದಾ ಮಣ್ಣನ್ನು ರಿಕವರಿ ಮಾಡ್ಕೊಂಡಿದ್ದಾರೆ ಸ್ವಾಮಿ, ರಕ್ತ ಇರೋ ಮಣ್ಣೆ ತೊಗೊಂಡು ಬಂದಿಲ್ಲ ಇವರು. ಯಾವುದೋ ಅಲ್ಲಿ ಶೆಡ್ಡಲ್ಲಿತ್ತಲ್ಲ ಮಣ್ಣು, ಅದನ್ನು ತುಂಬ್ಕೊಂಡ್ಬಂದುಬಿಟ್ರೆ ಇವರು ಕವರಲ್ಲಿ. ಅಲ್ಲಿ ಯಾವ ರಕ್ತದ ಮಣ್ಣು ಬೇಕಾಗಿತ್ತಲ್ಲ ಇವರಿಗೆ. ರಕ್ತದ ಕುರುಹುಗಳ ಬಗ್ಗೆನೂ ಹೇಳೇ ಇಲ್ಲ. ಸಾಧಾರಣ ಮಣ್ಣೆತ್ಕೊಂಡು ಬಂದರೆ ರಕ್ತ ಸ್ಯಾಂಪಲ್ ಸಿಗುತ್ತಾ ಸ್ವಾಮಿ? ರಕ್ತದ ಕಲೆ ಮಣ್ಣಲ್ಲೇ ಸಿಗದೇ ಇರುವಂಥ ರಕ್ತದ ಕಲೆಗಳು ಬಟ್ಟೆಯಲ್ಲಿ ಇವ್ರಿಗೆ ಹೇಗಪ್ಪ ಸಿಕ್ಬಿಡ್ತು? ಪಂಚನಾಮೆ ವೇಳೆ ಇಲ್ಲದ್ದು FSL ವರದಿಯಲ್ಲಿ ಹೇಗೆ ಬಂತು ನೋಡಿ ಸ್ವಾಮಿ. ಒಂದು ಘಟನಾ ಸ್ಥಳಕ್ಕೆ, ಒಂದು ಮರ್ಡರ್ ಪ್ಲೇಸ್ಗೆ ಒಂದು ಪೊಲೀಸರ ತಂಡ ಹೋದಾಗ, FSL ಟೀಮ್ ಹೋದಾಗ ಕಲೆಕ್ಟ್ ಮಾಡ್ಕೊಳ್ತಾರಲ್ಲ, ಲಾರಿಗೆ ತಲೆ ಹೊಡೆದಿತ್ತು, ಕಾರಿಗೆ ಹೊಡೆದಿತ್ತು, ಅವನು ರಕ್ತಕಾರ ಸತ್ತ, ಇಲ್ಲಿ ಎಲ್ಲ ಇರುತ್ತಲ್ಲ ಸ್ವಾಮಿ. ಅಲ್ಲಿದ್ದಾಗ FSL ಅಧಿಕಾರಿಗಳು ಅಥವಾ ಯಾರು ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರಲ್ಲೋ ಅವರೆಲ್ಲ ಏನು ಬರೀತಾರೋ ರಿಪೋರ್ಟರ್ ಅದೇ ಇರಬೇಕು. ಪಂಚನಾಮೆ ಮಾಡಬೇಕಾದ್ರೆ ಏನೂ ಇಲ್ಲ, ಮಣ್ಣಲ್ಲಿ ರಕ್ತದ ಕಲೆ ಇತ್ತು ಅಂತ ಬರೀತಾರೆ. FSL ಅದು ಇಲ್ಲವೇ ಇಲ್ಲ, ಖಾಲಿ ಮಣ್ಣು. ಹತ್ಯೆಯ ಸ್ಥಳದಲ್ಲಿ ಸಿಕ್ಕಂಥ ವಸ್ತುಗಳನ್ನು ಸಾಕ್ಷ್ಯಗಳನ್ನಾಗಿ ಇವ್ರು ಮಾಡ್ತಾರೆ. ಪ್ರದೋಷ್ ಮೊಬೈಲ್ನಲ್ಲಿ ಮೃತನ ಫೋಟೋ ಇತ್ತು ಅಂತ ಹೇಳ್ತಾರೆ. ಮೃತ ರೇಣುಕಾಸ್ವಾಮಿಯ ಫೋಟೋ ಕಳಿಸಿದ್ದೇ PSI. ರೇಣುಕಾಸ್ವಾಮಿ ಫೋಟೋ ಕಳಿಸಿರೋದೇ PSI ಇಲ್ಲಿ, ಪ್ರದೋಷ್ ಮೊಬೈಲಲ್ಲಿ ಇತ್ತು ಅಂತ ಇವ್ರು ಮಾತಾಡ್ತಾರೆ. ಆದರೆ PSI ವಿನಯ್ ಮೊಬೈಲನ್ನು ಯಾಕೆ ಸೀಸ್ ಮಾಡಲಿಲ್ಲ? ಅಳಿಸೋಗಿದ್ರೆ ರಿಟ್ರೀವ್ ಯಾಕೆ ಮಾಡಲಿಲ್ಲ? ಎಲ್ಲ 14 ಆರೋಪಿಗಳ ಬಟ್ಟೆಗಳ ಮೇಲೂ ಕೂಡ ರಕ್ತದ ಕಲೆ ಇದೆ ಅಂತ ಮಾತಾಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಗಾಯಗಳು ಹೇಳೋದೇ ಬೇರೆ. 14 ಜನಗಳ ಬಟ್ಟೆಗಳ ಮೇಲೆ ರಕ್ತದ ಕಲೆ ಇತ್ತು ಅಂತ ಇವರು ಮಾತಾಡ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟೇ ಬೇರೆ ಕತೆ ಹೇಳ್ತಲ್ಲ ಸ್ವಾಮಿ. ರೇಣುಕಾಸ್ವಾಮಿ ದೇಹದಲ್ಲಾಗಿರೋದು 1 ಸೆಂಟಿಮೀಟರ್ ರಕ್ತದ ಗಾಯ. ರಕ್ತ ಗಾಯ ಬೇರೆ, ರಕ್ತ ಬರದೇ ಇರೋ ಮೂಗೇಟುಗಳು ಬೇರೆ. ಮೂಗೇಟು ಅಂತ ಕರೀತಾರೆ ಅದಕ್ಕೆ. ರಕ್ತ ಗಾಯಗಳು ಬೇರೆ. 1 ಸೆಂಟಿಮೀಟರ್ ರಕ್ತದ ಗಾಯ ಸ್ವಾಮಿ ಮಾತ್ರ ಬರೆದಿರೋದಲ್ಲಿ ಪೋಸ್ಟ್ ಮಾರ್ಟಮಲ್ಲಿ. 14 ಜನಗಳ ಬಟ್ಟೆ ಮೇಲೂ ರಕ್ತದ ಗಾಯ ಇರಬೇಕು ಅಂತ ಹೇಳಿದ್ರೆ, ರಕ್ತ ಕಲೆ ಇರಬೇಕು ಅಂತ ಹೇಳಿದ್ರೆ ಎಷ್ಟು ರಕ್ತ ಗಾಯಗಳಾಗಬೇಕು? ದರ್ಶನ್ ಬಳಿ ಮೋಹನ್ ರಾಜ್ 40 ಲಕ್ಷ ಸಾಲ ಮಾಡ್ಕೊಂಡಿದ್ರು. 40 ಲಕ್ಷ ಹಣವನ್ನು ವಾಪಸ್ ಕೊಟ್ಟಿದ್ದಾಗಿ ಮೋಹನ್ ರಾಜ್ ಅವರ ಸ್ಟೇಟ್ಮೆಂಟೇ ಇದೆ. ಪೊಲೀಸರು 37 ಲಕ್ಷ ಹಣವನ್ನು ಸೀಸ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಬಳಿಕ ಹಣವನ್ನೇ ಪಡೆದಿಲ್ಲ, ಹತ್ಯೆಗಿಂತ ಮುಂಚೆ ಹಣವನ್ನು ಪಡ್ಕೊಂಡಿದ್ದಾರೆ ಸ್ವಾಮಿ. ಇಲ್ಲಿ ಇದು ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಹಣ ಹೊರತು ಸಾಕ್ಷ್ಯ ನಾಶ ಮಾಡೋಕ್ಕೆ ದರ್ಶನ್ ಹಂಚಬೇಕು ಅಂತಂದಿದ್ದಂಥ ಹಣ ಅಲ್ಲ. ಈ ಸಾಕ್ಷಿಗಳಿಗೆ ಕೊಡಬೇಕು ಅಂತ ಹಣ ಇಟ್ಟಿದ್ರು ಅಂತ ಆರೋಪವನ್ನು ಮಾಡ್ತಾರೆ. ಮೋಹನ್ ರಾಜ್ ಸ್ಟೇಟ್ಮೆಂಟ್ ಏನು ಸ್ವಾಮಿ? ಪೊಲೀಸರ ಪ್ರಕಾರ ಮೇನಲ್ಲೇ ರೇಣುಕಾಸ್ವಾಮಿ ಕೊಲೆಗೆ ಪ್ಲಾನ್ ಮಾಡಿಬಿಟ್ಟಿದ್ದಾರೆ ಇವರು. ಮೇನಲ್ಲೇ ರೇಣುಕಾಸ್ವಾಮಿ ಕೊಲೆ ಬಗ್ಗೆ ದರ್ಶನ್ಗೆ ಕನಸು ಬಿದ್ದುಬಿಟ್ಟಿತ್ತಾ? ಅದಕ್ಕಾಗಿಯೇ ಮೇನಿಂದಾನೇ ದರ್ಶನ್ ಹಣ ಸಂಗ್ರಹ ಮಾಡಿ ಇಟ್ಕೊಂಡು ಇವನು ಕೊಂದ ತಕ್ಷಣ ಬಾಡಿ ಬಿಸಾಕೋಕ್ಕೆ, ಸಾಕ್ಷ್ಯ ನಾಶ ಮಾಡೋಕ್ಕೆ ಹಣ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರು ಅವರು. ಚಾರ್ಜ್ ಶೀಟ್ ಹಾಸ್ಯಾಸ್ಪದ ಒಂದು ಜೋಕ್ ಇದು. ಈ ಚಾರ್ಜ್ ಶೀಟ್ ಇದೆಯಲ್ಲ ಸ್ವಾಮಿ, ಸಖತ್ ಕಾಮಿಡಿ ಇದು, ದೊಡ್ಡ ಜೋಕ್ ಇದು ಅಂತ ಸಿ ವಿ ನಾಗೇಶ್ವರ ವಾದ. ಹಾಗಾಗಿ ಈ ಕೇಸಲ್ಲಿ ಇವ್ರಿಗಿರ್ತಕ್ಕಂಥ ಕಾನ್ಫಿಡೆನ್ಸ್ ಏನು ಅಂತ ಹೇಳಿದ್ರೆ, ಇದು ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥ ಅಂಶಗಳ ಬಗ್ಗೆ, ಅವರ ವಾದದ ಬಗ್ಗೆ ಇರ್ತಕ್ಕಂಥ ಅವರ ಒಂದು ಆತ್ಮವಿಶ್ವಾಸ. ನಾವು ಇದು ಒಂದು ವಾದದ ಪ್ರಕಾರ ಹೋದರೆ ಬೇಲ್ ಸಿಗುತ್ತೆ ಅಂಥೇಳಿ. ಅಲ್ಟಿಮೇಟ್ಲಿ ಈ ಬೇಲ್ ಅನ್ನೋ ವಿಚಾರ ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂಥ ವಿಚಾರವಾಗಿರುತ್ತೆ.